ಶಿವಮೊಗ್ಗದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆದ ಖುಷಿಯೇ ಇಲ್ಲ. ರಾಜ್ಯಾದ್ಯಂತ ಸಂಭ್ರಮ, ಅಲ್ಲಿ ಮಾತ್ರ ನೀರವ ಮೌನ ಯಾಕೆ? ಶಿವಮೊಗ್ಗದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆದ ಖುಷಿಯೇ ಇಲ್ವಂತೆ. ರಾಜ್ಯಾದ್ಯಂತ ಸಂಭ್ರಮ ಇದೆ, ಅಲ್ಲಿ ಮಾತ್ರ ನೀರವ ಮೌನ ಇದೆ. ಯಾವ ಕಾರಣಕ್ಕೆ? ಬನ ಬಡಿದಾಟ, ಸ್ವಪ್ರತಿಷ್ಠೆಯ ಗೂಡಾದ ಶಿವಮೊಗ್ಗ ಕಾಂಗ್ರೆಸ್. ಡಿಕೆ ಪದಗ್ರಹಣ ವೇಳೆ ಕೈ ಕಚೇರಿಯಲ್ಲಿರಲಿಲ್ಲ, ಸಂಭ್ರಮ ಸಡಗರ. ಹರ್ಷೋದ್ಗಾರವಿಲ್ಲ, ಪಟಾಕಿ ಸಿಡಿಸಲಿಲ್ಲ, ಸಿಹಿ ಹಂಚಿ ಸಂಭ್ರಮಿಸಲಿಲ್ಲ. ತಮ್ಮದೇ ಪಕ್ಷದ ನಾಯಕ ಸಿಎಂ ಆಗುತ್ತಿದ್ರು, ಕೈ ಕಚೇರಿ ಬನ ಬನ. ಒಂದೊಂದು ಬನದಿಂದ ಒಂದೊಂದು ಕಡೆ ಸಂಭ್ರಮಾಚರಣೆ. ಶಿವಪ್ಪ ನಾಯಕ್ ವೃತ್ತದಲ್ಲಿ ಯೋಗೀಶ್ ಬನದ ಸಂಭ್ರಮಾಚರಣೆ. ಮಂಜುನಾಥ್ ಥಿಯೇಟರ್ ಬಳಿ ರಂಗನಾಥ್ ಬನ ಸಂಭ್ರಮಾಚರಣೆ. ಪಕ್ಷದ ಜಿಲ್ಲಾ ಕಚೇರಿಯತ್ತ ಕಾಂಗ್ರೆಸ್ಸಿಗರೇ ಮುಖ ಮಾಡಲಿಲ್ಲ. ಸ್ವಪ್ರತಿಷ್ಠೆಗಾಗಿ ಪಕ್ಷದ ಕಚೇರಿಯನ್ನ ಮರೆತ ಕೈ ನಾಯಕರು. ಚರ್ಚೆಗೆ ಗ್ರಾಸವಾದ ಶಿವಮೊಗ್ಗ ಕಾಂಗ್ರೆಸ್ ನಾಯಕರ ನಡೆ. ಎಲ್ಲೆಡೆ ಕೂಡ ಸಂಭ್ರಮಾಚರಣೆ. ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸಿಎಂ ಆದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ 4 ದಶಕಗಳ ಪ್ರಯತ್ನ ಡಿಕೆ ಶಿವಕುಮಾರ್ ಅವ್ರದ್ದು. ಇದೀಗ ಫೈನಲಿ ಸಿಎಂ ಆಗಿದ್ದಾರೆ. ಈ ಸಿಎಂ ಆದಂಥ ಸಂಭ್ರಮ ಸಡಗರ ಎಲ್ಲೆಡೆ ಕೂಡ ನಾವು ಕೂಡ ಕಂಟಿನ್ಯೂಸ್ ಆಗಿ ನ್ಯೂಸ್ ಮಾಡಿದ್ವಿ, ಅವರ ಒಂದು ಸೆಲೆಬ್ರೇಷನ್ ಅನ್ನ ತೋರಿಸಿದ್ವಿ. ಬಟ್ ಶಿವಮೊಗ್ಗದಲ್ಲಿ ಮಾತ್ರ ನೀರವ ಮೌನ ಯಾಕೆ? ಪಕ್ಷದಲ್ಲಿ ಬನ ಬಡಿದಾಟ, ಏನೇ ಬಡಿದಾಟ ಇರಬಹುದು, ಬಟ್ ಇವತ್ತಿನ ಒಂದು ಸ್ಪೆಷಲ್ ಡೇ ಅಲ್ವಾ? ಸ್ಪೆಷಲ್ ಡೇ, ಅವತ್ತಿನ ಒಂದು ಸ್ಪೆಷಲ್ ಡೇ ಅಲ್ಲಿ ಕಚೇರಿಯಲ್ಲಿ ಏನಾದರೂ ಒಂದು ಚೂರಾದರೂ ಕಳೆ ಇರಬೇಕು. ಯಾವ ಕಳೆನೂ ಇಲ್ಲ, ಯಾವುದೂ ಇಲ್ಲ. ಬೇಕಾದಂಥವ್ರು ಒಂದಿಷ್ಟು ಬನ, ಏನೋ ಡಿ ಕೆ ಶಿವಕುಮಾರ್ ಬನ ಅಂತ ಏನು ಹೇಳ್ತೀವಲ್ಲ, ಆಪ್ತರು ಅಂತ ಏನು ಹೇಳ್ತೀವಲ್ಲ, ಅವ್ರವ್ರ ಸಂಭ್ರಮಾಚರಣೆ ಇತ್ತು ಬೇರೆ ಬೇರೆ ಕಡೆಯಲ್ಲಿ. ಬಟ್ ಜಿಲ್ಲಾ ಕಚೇರಿಯಲ್ಲಿ, ಕಾಂಗ್ರೆಸ್ನ ಜಿಲ್ಲಾ ಕಚೇರಿಯಲ್ಲಿ, ಮನೆಯಲ್ಲಿ ಒಂದು ಸಂಭ್ರಮ ಇರುತ್ತೆ, ಸಂಭ್ರಮ ಸಡಗರ ಇರುತ್ತೆ. ಬಟ್ ಆ ಮನೆಯಲ್ಲೇ ಯಾವುದೇ ರೀತಿಯಾದಂಥ ಸೆಲೆಬ್ರೇಷನ್ ಮಾಡೋರು ಇಲ್ಲ ಅಂತ ಅಂದಾಗ ಏನಾಗುತ್ತೆ? ಯಾರು ಇಲ್ವೇ ಇಲ್ಲಪ್ಪ, ಏನಾಗಿದೆಯೋ ಏನೋ ಅನ್ನುವಂಥದ್ದು. ಹಾಗೆ ಪಕ್ಷದಲ್ಲಿ ಅವರವರ ಮಧ್ಯೆ ಇದ್ದಂಥ ಗುದ್ದಾಟಗಳು, ಬನ ಬಡಿದಾಟಗಳು. ಶಿವಮೊಗ್ಗ ವಿಚಾರಕ್ಕೆ ಮಾತನಾಡೋದಾದರೆ, ಸಿದ್ದರಾಮಯ್ಯ ವಿಚಾರದಲ್ಲಿ ಅಲ್ಲಿದ್ದಂಥ ಒಂದಿಷ್ಟು, ಅವರ ಸಿದ್ದರಾಮಯ್ಯಗೆ ಕೊಡ್ತಾ ಇದ್ದಂಥ ಪ್ರೀತಿ, ವಿಶ್ವಾಸ, ಅವ್ರ ಮೇಲೆ ಇಟ್ಟಂಥ ಭರವಸೆ, ಅವರಿಗೆ ಕೊಡ್ತಾ ಇದ್ದಂಥ ಬೆಂಬಲ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಇಲ್ಲಿ. ಯಾಕೆ ಈ ರೀತಿಯಾಗಿ ನೀರವ ಮೌನ ಆವರಿಸ್ಕೊಂಡಿದೆ? ಯಾಕೆ ಯಾರು ಸೆಲೆಬ್ರೇಷನ್ ಮಾಡೋರಿಲ್ಲ? ಅಟ್ಲೀಸ್ಟ್ ಒಂಚೂರ ಯಾರಾದರೂ ಸಿಹಿ ಹಂಚಿ ಏನೋ ಒಂದು ಸೆಲೆಬ್ರೇಷನ್ ಮಾಡಬೇಕಲ್ವಾ? ಏನೂ ಇಲ್ಲ. ಬೆಂಗಳೂರಿನಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ಎಲ್ಲೆಡೆ ಬೇರೆ ಕಡೆನೂ ಕೂಡ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗಮನಿಸಿದಾಗ ಎಲ್ಲೆಡೆ ಕೂಡ ಡಿ ಕೆ ಶಿವಕುಮಾರ್ ಬೆಂಬಲಿಗರಾಗಿರ್ಬೋದು, ಅಥವಾ ನಮ್ಮ ರಾಜ್ಯಕ್ಕೆ ಹೊಸ ಸಿಎಂ ಬರ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಏನು ಬದಲಾವಣೆ ತರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಜನ ಪಡುವಂಥ ಖುಷಿಯಾಗಿರ್ಬೋದು. ಆ ಖುಷಿ, ಆ ಸಂಭ್ರಮ ಸಡಗರ ಶಿವಮೊಗ್ಗದ ಕಾಂಗ್ರೆಸ್ನ ಜಿಲ್ಲಾ ಕಚೇರಿಯಲ್ಲಿ ಮಾತ್ರ ಇರಲಿಲ್ಲ.